ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಅನುದಿನವೂ ಯೇಸುವಿನೊಂದಿಗೆ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು, ಜ್ಞಾನವನ್ನು ಮಾಡೋಣ. ಕ್ರೈಸ್ತರ ಒಳ್ಳೆಯ ಅಭ್ಯಾಸಗಳು. ನೀವು ಯೇಸುವಿನೊಂದಿಗೆ ನಡೆಯಬೇಕಾದರೆ ಕೆಲವೊಂದು ಅಭ್ಯಾಸಗಳಿರಬೇಕು. ಎಲ್ಲರೂ ಯೇಸುವಿನೊಂದಿಗೆ ನಡೆಯುವುದಕ್ಕೆ ಆಗುವುದಿಲ್ಲ. ಯೇಸುವಿನೊಂದಿಗೆ ನಡೆಯಬೇಕಾದರೆ ನಮಗೆ ಕೆಲವೊಂದು ಒಳ್ಳೆಯ ಹವ್ಯಾಸಗಳಿದ್ದರೆ ಆ ಹವ್ಯಾಸಗಳು ಯೇಸುವಿನ ಸಾಮೀಪ್ಯದಲ್ಲಿ ನಡೆಸ್ತದೆ. ನಾವು ಯೇಸುವಿನ ಸಾಮೀಪ್ಯದಲ್ಲಿ ಹೋಗುವಾಗ ನಾವು ಯೇಸುವಿನೊಂದಿಗೆ ನಡೆಯಬಹುದಾಗಿದೆ. ಮೊದಲನೇದಾಗಿ, ಒಬ್ಬ ಕ್ರೈಸ್ತ ವಿಶ್ವಾಸಿಯು ಅಥವಾ ಕ್ರೈಸ್ತನೆಂಬುವಂಥ ಭಕ್ತನು ಪ್ರತಿದಿನ ಸತ್ಯವೇದವನ್ನು ಓದಬೇಕು. ಅಯ್ಯೋ ಪಾಸ್ಟರ್, ನಮ್ಮ ಚರ್ಚಲ್ಲಿ ಒಂದು ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣವಾಗಿ ಏನು ನೋಡ್ತೀನೋ ಇಲ್ವೋ ಕ್ಯಾಲೆಂಡರ್ ಮುಂದೆ ಒಂದು ವಾಕ್ಯ ಓದ್ತೇನೆ. ನಾನು ಅದನ್ನು ಹೇಳ್ತಾ ಇಲ್ಲ. ಪ್ರತಿದಿನ ಸತ್ಯ ವೇದವನ್ನು ಓದಬೇಕು. ಡೈಲಿ ಪ್ರಾಮಿಸ್ ಅಲ್ಲ, ಡೈಲಿ ಇರುವಂಥ ವಾಗ್ದಾನ ಅಲ್ಲ. ಪ್ರತಿದಿನ ನಾವು ಸತ್ಯ ವೇದವನ್ನು ಓದುವವರಾಗಿರಬೇಕು. ಅದಕ್ಕೆ ಆಧಾರವಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ ನೋಡ್ತೇವೆ. ದೇವರು ಯೆಹೋಶುವನಿಗೆ ಹೀಗೆ ಹೇಳುತ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಇಲ್ಲಿ ವಚನ ಹೇಳಲ್ಪಟ್ಟಿದೆ, ಮೋಶೆಯ ಮರಣದ ತರುವಾಯ ಯೆಹೋಶುವನು ಇಸ್ರಾಯೇಲರನ್ನು ನಡೆಸಿಕೊಂಡು ಹೋಗಬೇಕು. ಸಾಧಾರಣವಾದ ಕಾರ್ಯವಲ್ಲ. ಈಗ ಯೆಹೋಶುವನಿಗೆ ಒಂದು ಸಕ್ಸಸ್ ಬೇಕು, ಯಶಸ್ವಿ ಬೇಕು. ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಯೆಹೋಶುವನೇ, ನಿನ್ನ ಸಕ್ಸಸ್ಗಾಗಿ ಎದುರು ನೋಡುತ್ತಾ ಇದೆಯಾ, ನಾನು ಸಕ್ಸಸ್ ಕೊಡ್ತೇನೆ. ಆದರೆ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ನೀನು ಧರ್ಮಶಾಸ್ತ್ರವನ್ನು ನಿನ್ನ ಬಾಯಲ್ಲಿರಬೇಕು, ಹಗಲಿರುಳು ಅದನ್ನು ನೀನು ಜ್ಞಾನ ಮಾಡಬೇಕು. ಆವಾಗ ನೀನೇನಾಗ್ತೀಯ ಅಂದರೆ ಸಕ್ಸಸ್ ಆಗ್ತೀಯ. ಹೌದು ಪ್ರೀತಿಯ ದೈವ ಮಗುವೆ, ನಾವು ಸತ್ಯವೇದ ಓದುವಂಥದ್ದು ಏನೋ ಒಂದು ವಾಡಿಕೆಯ ಪ್ರಕಾರವಲ್ಲ, ಸಂಪ್ರದಾಯದ ಪ್ರಕಾರವಲ್ಲ. ಆ ಸತ್ಯವೇದದ ವಾಕ್ಯಗಳು ನಿನ್ನ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ನೀವೆಲ್ಲರೂ ಕೇಳಿರ್ಬೋದು, ಅಬ್ರಹಾಂ ಲಿಂಕನ್ ಅವರು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ? ಕಟ್ಟಿಗೆ ಸೌದೆಯನ್ನು ಮಾರುವಂಥ ಒಂದು ಕೆಲಸ, ಕಟ್ಟಿಗೆ ಕಡಿದು ಅದನ್ನು ಮಾರಿ ಜೀವನ ಮಾಡಬೇಕಾಗಿತ್ತು. ಅವನ ಅಜ್ಜಿ ಆಗಾಗ ಹೇಳ್ತಾ ಇದ್ರಂತೆ, ಮಗ, ಈ ಸತ್ಯವೇದವನ್ನು ಓದು, ಇದು ನಿನ್ನನ್ನು ಮಾನಿಸ್ತದೆ. ಸ್ಟ್ರೀಟ್ ಲೈಟಲ್ಲಿ, ಬೀದಿ ದ್ವೀಪಗಳಲ್ಲಿ ಹೋಗಿ ಸತ್ಯವೇದವನ್ನು ಹಗಲು ರಾತ್ರಿ ಓದ್ತಾ ಇದ್ರಂತೆ ಅಬ್ರಹಾಂ ಲಿಂಕನ್. ಅವರು ನಿಂತಂಥ ಎಲೆಕ್ಷನ್ಗಳಿಗೆ ಲೆಕ್ಕನೇ ಇಲ್ಲ, ಅವರು ಸೋತಂಥ ಎಲೆಕ್ಷನ್ಗೆ ಲೆಕ್ಕ ಇಲ್ಲ. ಆದರೆ ದೇವರ ಕೃಪೆಯಿಂದ ಅದೇ ಅಬ್ರಹಾಂ ಲಿಂಕನ್ ಅಮೇರಿಕ ದೇಶದ ರಾಷ್ಟ್ರಪತಿಯಾಗಿ, ಅಧ್ಯಕ್ಷರಾಗಿ ಬದಲಾದರು. ಕಾರಣ ಏನು ಗೊತ್ತಾ? ದೇವರ ವಾಕ್ಯವನ್ನು ಮಾನಿಸಿದರು. ನಾವು ಕೂಡ ಬೈಬಲನ್ನು ಮಾನಿಸುವಾಗ, ದೇವರ ವಾಕ್ಯವನ್ನು ಮಾನಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಸಕ್ಸಸ್ ಕೊಡ್ತಾರೆ. ಅನುದಿನವೂ ನೀವು ಯೇಸುವಿನೊಂದಿಗೆ ನಡೆಯಬೇಕಾದ್ರೆ ಏನು ಮಾಡಬೇಕು? ಪ್ರತಿದಿನ ಸತ್ಯವೇದವನ್ನು ಓದಬೇಕು. ಎರಡನೇದಾಗಿ, ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಇವತ್ತು ಅನೇಕ ಕುಟುಂಬಗಳಲ್ಲಿ ಕುಟುಂಬ ಇದೆ, ಕುಟುಂಬ ಪ್ರಾರ್ಥನೆ ಇಲ್ಲ. ಇವತ್ತು ಕುಟುಂಬವಾಗಿ ಹೊರಗಡೆ ಹೋಗುವುದಿದೆ, ಕುಟುಂಬವಾಗಿ ಟಿ ವಿ ನೋಡುವುದಿದೆ, ಕುಟುಂಬವಾಗಿ ಪಾರ್ಟಿಗೆ ಹೋಗೋದಿದೆ, ಸಮ್ಮೇಳನಗಳಿಗೆ ಹೋಗುವುದಿದೆ. ಆದರೆ ಕುಟುಂಬವಾಗಿ ಪ್ರಾರ್ಥನೆ ಮಾಡುವುದು ಇಲ್ಲ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ಎಲ್ಲಿ 2 ಜನ 3 ಜನ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಅದರ ಅರ್ಥ, ನನ್ನ ಜನರು ಕಡಿಮೆ ಇದ್ದರೆ ನಾನು ಅಲ್ಲಿ ಬರೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. 2 ಜನ 3 ಜನ 2 ಜನ 3 ಜನ ಎಲ್ಲಿರ್ತಾರೆ? ಚರ್ಚಲ್ಲಿ ಇರೋದಿಲ್ಲ. ಚರ್ಚಲ್ಲಿ ಸುಮಾರು ಜನ ಇರ್ತಾರೆ. 2-3 ಎಲ್ಲಿ ಇರ್ತಾರೆ ರೀ? ಅವರ ಕುಟುಂಬದಲ್ಲಿ. ಅಂದರೆ ಕುಟುಂಬದಲ್ಲಿ ನೀವು ಸ್ವಲ್ಪ ಜನರಾಗಿರುವಾಗ, ಕುಟುಂಬದಲ್ಲಿ ಸ್ವಲ್ಪ ಅಂಕಿ ಸಂಖ್ಯೆಯಲ್ಲಿರುವಾಗ
ದೇವರು ಏನು ಮಾಡ್ತಾರೆ, ಅವರ ಮಧ್ಯೆ ವಾಕ್ಯ ಹೇಳ್ತದೆ 2-3 ಜನ ಎಲ್ಲಿ ಇದ್ದಾರೋ, ಎಲ್ಲಿ ಯಾವಾಗಂದರೆ ನೀನು ಪ್ರೇಯರ್ ಮಾಡುವಾಗ. ನೋಡ್ರಿ, ಯಾರೇ ಒಬ್ರು ಗೆಸ್ಟ್ ಬರಲಿ, ಹಾಗೆ ನಿಮ್ಮ ಮನೆಗೆ ಅವರು ಬರೋದಿಲ್ಲ, ಏನಾದರೂ ತೆಗೆದುಕೊಂಡು ಬರ್ತಾರೆ. ಅದೇ ಥರ ದೇವರು ನೀವು ಪ್ರಾರ್ಥನೆ ಮಾಡುವಾಗ, ಕುಟುಂಬವಾಗಿ ದೇವರನ್ನು ಹುಡುಕುವಾಗ, ದೇವರು ನಿಮ್ಮ ಮಧ್ಯದಲ್ಲಿ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡಿರಿ. ಅನುದಿನವೂ ನಿಮ್ಮ ಕುಟುಂಬ ಯೇಸುವಿನೊಂದಿಗೆ ಇರಬೇಕಾ? ಅನುದಿನವೂ ನೀವು ಯೇಸುವಿನೊಂದಿಗೆ ನಡೀಬೇಕಾ? ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಒಂದು ಜಯ ಸಿಗಬೇಕಾ? ನೀವೇನು ಮಾಡಿರಿ, ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡಿರಿ. ಪ್ರತಿದಿನ ಸತ್ಯವೇದವನ್ನು ಓದಬೇಕು, ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡಬೇಕು. ಮೂರನೆಯದಾಗಿ, ಪ್ರತಿದಿನ ವೈಯಕ್ತಿಕವಾದ ಪ್ರಾರ್ಥನೆ ಮಾಡಬೇಕು. 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಹೇಳ್ತದೆ ಹೇಗೆ ಪ್ರೇಯರ್ ಮಾಡಬೇಕಂತೆ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕಂತೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೋಡ್ರಿ, ಇವತ್ತು ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಎಲ್ಲೋ ಒಂದು ಕೂಟ ಇದೆ, ಗುಂಪಲ್ಲಿ ಹೋಗಿ ನಾವು ಪ್ರೇಯರ್ ಮಾಡಿ ಬರ್ತೇವೆ. ಒಂದು ಫಾಸ್ಟಿಂಗ್ ಪ್ರೇಯರ್ ಇದೆ, ಚರ್ಚಾಗಿ ನಾವು ಪ್ರೇಯರ್ ಮಾಡ್ತೇವೆ. ಸಂಡೇ ಆರಾಧನೆಗೆ ಹೋಗ್ತೇವೆ, ಪ್ರೇಯರ್ ಮಾಡ್ತೇವೆ, ಒಳ್ಳೆಯದೇ. ನಾನು ಹೇಳ್ತಾ ಇರೋದು ವೈಯಕ್ತಿಕವಾದ ಪ್ರಾರ್ಥನೆ. ಈ ವೈಯಕ್ತಿಕವಾದ ಪ್ರಾರ್ಥನೆ ಅಂದರೆ ನಿನಗೂ ಯೇಸುವಿಗಿರುವಂಥ ಸಂಬಂಧ. ಮೂರನೇ ವ್ಯಕ್ತಿಯಲ್ಲಿ ಯಾರೂ ಬರೋದಿಲ್ಲ, ನೀನು ಮತ್ತು ಯೇಸು ಮತ್ತು ನೀನು. ವೈಯಕ್ತಿಕವಾದ ಪ್ರಾರ್ಥನೆ. ಇವತ್ತು ಅನೇಕರ ಜೀವಿತದಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಪ್ರೇಯರ್ ಮಾಡಿರಿ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಓ ಪಾಸ್ಟರ್, ನನ್ನ ಹೆಂಡತಿ ಒಳ್ಳೆ ಪ್ರೇಯರ್ ವಾರಿಯರ್ ಆಗಿದ್ದಾರೆ, ಅವ್ರು ನಮಗಾಗಿ ಪ್ರೇಯರ್ ಮಾಡ್ತಾರೆ. ಮಕ್ಕಳನ್ನ ಕೇಳಿ, ಅಯ್ಯೋ ಪಾಸ್ಟರ್, ನಮ್ಮ ಪೇರೆಂಟ್ಸ್ ತುಂಬ ಭಕ್ತಿ ಉಳ್ಳವರು, ಅವ್ರು ನಮಗಾಗಿ ಪ್ರೇಯರ್ ಮಾಡ್ತಾರೆ, ನಾವ್ಯಾಕೆ ಪ್ರೇಯರ್ ಮಾಡಬೇಕು? ಇಲ್ಲ ದೇವ ಮಕ್ಕಳೇ, ನಾವು ವೈಯಕ್ತಿಕವಾಗಿ ಪ್ರೇಯರ್ ಮಾಡಬೇಕು. ಬೈಬಲಲ್ಲಿ ಅನೇಕ ಭಕ್ತರನ್ನು ನೋಡ್ರಿ, ದಾನಿಯೇಲ, ದಾವೀದ, ಅನೇಕ ಭಕ್ತರು ಅವರೇನು ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಪ್ರೇಯರ್ ಮಾಡಿದ್ದಾರೆ, ವೈಯಕ್ತಿಕವಾಗಿ ದೇವರನ್ನು ಘನಪಡಿಸಿದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ನಾನು ಮೊದಲು ಹೇಳಿದೆ, ಪ್ರತಿದಿನ ಸತ್ಯವೇದವನ್ನು ಓದಬೇಕು. ಎರಡನೇದಾಗಿ ಹೇಳಿದೆ, ಪ್ರತಿದಿನ ನೀವು ಕುಟುಂಬ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ, ಪ್ರತಿದಿನ ನೀವು ವೈಯಕ್ತಿಕವಾದಂಥ ಪ್ರಾರ್ಥನೆ ಮಾಡಬೇಕು. ನಾಲ್ಕನೇದಾಗಿ, ಪ್ರತಿ ವಾರ ನೀವು ಆಲಯಕ್ಕೆ ಹೋಗಬೇಕು. ಹೌದು, ನೀವೊಬ್ಬ ಕ್ರೈಸ್ತ ಭಕ್ತನಾಗಿದ್ದರೆ, ಯೇಸುವಿನ ಮಗುವಾಗಿದ್ದರೆ, ನೀನೇನು ಮಾಡಬೇಕಂತ ಹೇಳಿದ್ರೆ, ಪ್ರತಿ ವಾರವೂ ಸಭೆಗೆ ಚಾಚು ತಪ್ಪದೆ ಹೋಗುವವನಾಗಿರಬೇಕು. ಈ 4 ಕಾರ್ಯಗಳು ಒಂದು ಕ್ರೈಸ್ತ ಜೀವಿತದ ಒಂದು ಅಭ್ಯಾಸವಾಗಿದೆ. ಬಹಳ ಸರಳವಾದದ್ದು. ಏನು? ಪ್ರತಿದಿನ ಬೈಬಲ್ ಓದೋದು ನಿಮಗೆ ಕಷ್ಟನಾ? ಇಲ್ಲ, ಪ್ರತಿದಿನ ನಾವು ಸತ್ಯವೇದ ಓದಬಹುದು. 2, ಪ್ರತಿದಿನ ನಾವು ಕುಟುಂಬ ಪ್ರಾರ್ಥನೆ ಮಾಡಬೇಕು. 3, ಪ್ರತಿದಿನ ವೈಯಕ್ತಿಕವಾದ ಪ್ರಾರ್ಥನೆ ಮಾಡಬೇಕು. 4, ಪ್ರತಿ ವಾರ ಆಲಯಕ್ಕೆ ಹೋಗಬೇಕು. ಇವು ಯಾವುದನ್ನು ಮಿಸ್ ಮಾಡಿಕೊಳ್ಳದಿರಿ. ಇವು ಯಾವುದರಲ್ಲಿ ಕೂಡ ನೀವು ಕೊರತೆ ಉಳ್ಳವರಾಗಿ ಕಾಣಿಸಿಕೊಳ್ಳಬಾರ್ದು. ಎಲ್ಲ ಕಾರ್ಯಗಳನ್ನು ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ರಿ. ಈ 4 ಕಾರ್ಯಗಳನ್ನು ಮಾಡುವಾಗ ನಿಶ್ಚಯವಾಗಿ ನೀವು ಯೇಸುವಿನೊಂದಿಗೆ ನಡೀತೀರ ಇಲ್ವೋ, ಏಸಪ್ಪ ನಿಮ್ಮ ಜೊತೆ ನಡೀತಾರೆ. ಏಕೆಂದರೆ ಈ 4 ಕಾರ್ಯ ಯೇಸು ಸ್ವಾಮಿಗೆ ಬಹಳ ಇಷ್ಟ. ಸತ್ಯವೇದ ಓದೋದು, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು, ಕುಟುಂಬ ಪ್ರಾರ್ಥನೆ ಮಾಡೋದು ಯೇಸು ಸ್ವಾಮಿಗೆ ಬಹಳ ಇಷ್ಟ. ನಿನ್ನ ಆತ್ಮಿಕ ಜೀವಿತ ಕಟ್ಟಲ್ಪಡ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಮಗೆ ಕೊಡಲ್ಪಟ್ಟ ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ದೇವರೇ, ಇವತ್ತು ನಾವು ನೋಡಿದ ಹಾಗೆ ಒಂದು ಕ್ರೈಸ್ತ ಜೀವಿತದಲ್ಲಿ ಬೇಕಾದಂಥ ಬೇಸಿಕ್ ಥಿಂಗ್ಸನ್ನು ನಾವು ನೋಡಿಕೊಂಡಿದ್ದೇವೆ. ಅವೆಲ್ಲವೂ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದಿನನಿತ್ಯ ಪ್ರಾರ್ಥನೆ, ದಿನನಿತ್ಯ ದೇವರ ವಾಕ್ಯದ ಜ್ಞಾನ, ದಿನನಿತ್ಯ ದೇವರೇ ಕುಟುಂಬ ಪ್ರಾರ್ಥನೆ ಇವೆಲ್ಲವನ್ನು ಮಾಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಪರಿಶ್ರಮ ಪಡುತ್ತಾ ಇರುವಂಥ ದೇವರೇ ಸ್ತೋತ್ರ ಸೇವಕರುಗಳನ್ನು ಕೂಡ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.